ಸ್ವಲ್ಪ ಇಲ್ಲಡಮ್ಮ ಓಂ ನಮ್ಮ ದೇವಸ್ಥಾನದ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಹಾಗೂ ನಮ್ಮ AS ಗುಪ್ತಾ ಅವರು ನನಗೆ ಹಲವು ಬಾರಿ ಇಲ್ಲಿ ಬರಬೇಕು ಅಂತ ಕೇಳಿದ್ರು. ಈ ನವರಾತ್ರಿ ದಿವಸ ಕೂಡ ಬಹಳ ವಿಶೇಷವಾದ ಪೂಜೆ ನಡೆಯುತ್ತೆ, ನೀವು ಬರಬೇಕಣ್ಣ ಅಂತಂದ್ರು. ಆವಾಗ ಸ್ವಲ್ಪ ನಾನು ಈ ಒಂದು ಓಡಾಟದಲ್ಲಿದ್ದೆ. ನಾನು ಖಂಡಿತ ಬರ್ತೀನಿ ಒಂದು ದಿವಸ ಅಂತಂದೆ. ಅದು ಈ ದಿನ ಆ ಭಾಗ್ಯ ನಮಗೆ ಸಿಕ್ತು. ಅದು ಗುರುವಾರ, ಬಹಳ ಒಳ್ಳೆಯ ದಿವಸ. ಬಾಬಾ ಅವರಿಗೆ, ನಮ್ಮ ಇಷ್ಟದೇವ ಗಣಪತಿ ಮಹಾರಾಜ್ಗೆ, ವಾಸವಿ ಮಾತೆ, ಈಶ್ವರ, ಆದಿಶಕ್ತಿ ಮತ್ತು ನಮ್ಮ ಶನಿ ಸಾಯಿನಾಥ್ ಮಹಾರಾಜ್ ಬಹಳ ಚೆನ್ನಾಗಿ ಭಜನೆ ಕಾರ್ಯಕ್ರಮ ನಡೆಯಿತು, ಆನಂದವಾಗಿತ್ತು. ನನಗೆ ಶಿರ್ಡಿಯಲ್ಲೇ ಇದ್ದೀನಿ ಅನ್ನೋ ಭಾವನೆ ಬಂದ್ಬಿಟ್ಟು ಅಷ್ಟು ಚೆನ್ನಾಗಿ ಅಷ್ಟು ಪೂರ್ವಕವಾಗಿ ನಾವೆಲ್ಲ ಮಾಡ್ತಾ ಇದ್ರೆ ನಾನು ಅದರೊಳಗೆ ತಲ್ಲೀನರಾಗ್ಬಿಟ್ಟೆ. ಅಷ್ಟು ಚೆನ್ನಾಗಿ ಭಜನೆ ಮಾಡಿದ್ರು. ತಾಯಿ ಅಂಕುಶ್ ಅವರು ಸ್ವರ, ಆ ಸರಸ್ವತಿ ಮಾತೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಭಜನೆ ಕೇಳ್ತಾ ಇದ್ರೆ ಮನಸ್ಸಿಗೆ ಅಷ್ಟು ಇಂಪಾಗಿ, ಅಂದ್ರೆ ನಾವು ಎಲ್ಲೇ ಏನೇ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ಎಳ್ಕೊಂಡ್ ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಅವರು ಭಜನೆಯನ್ನ ಆ ರಾಗ, ತಾಳ, ನಾದ ಎಲ್ಲವನ್ನೂ ಚೆನ್ನಾಗಿ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರ ಭಕ್ತಿ ನಾದವನ್ನು ಕೇಳಿ ನನಗೂ ಬಹಳಷ್ಟು ಆನಂದವಾಯಿತು. ಬಹಳ ಚೆನ್ನಾಗಿತ್ತು. ನಾವು ದಿವಸ ನನ್ನ ಕರ್ಕೊಂಡು ಬಂದಾಗ ನನ್ನ ಕೈಯಲ್ಲಾಗಿದ್ದನ್ನ ನಾನು ಇನ್ನ ಒಂದು ವಿಶೇಷ ಅಂದ್ರೆ ಇಲ್ಲಿ ನನ್ನ ಅದೃಷ್ಟವನ್ನು ಸುಮಾರು 10,000 ಅಡಿಯನ್ನ ದಾನ ರೂಪ ಅಥವಾ ಬೆಲೆಯ ರೂಪದಲ್ಲಿ, ಅಂದ್ರೆ ಯಾರು ₹1 ಕೂಡ ಸೋಲಲ್ಲ ಅಂತದ್ರೊಳಗೆ ಮಹನೀಯರು ಅವ್ರು ಕೊಟ್ಟಿರೋರು ಕೂಡ ಒಳ್ಳೇದಾಗಬೇಕು ಅಂತ ನಮ್ಮ ಸತ್ಯನಾರಾಯಣ ನಾವು ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಒಂದು ದೇವಸ್ಥಾನವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನಾನು ನನ್ನ ಪ್ರಯಾಣದಲ್ಲಿ ಎಷ್ಟೋ ನೋಡಿದ್ದೀನಿ. ಒಂದು ದೇವಸ್ಥಾನ ಕಟ್ಟಬೇಕು, ಒಂದು ಚೌಲ್ಟ್ರಿ ಕಟ್ಟಬೇಕು, ಇವೆಲ್ಲ ಸಾಮಾನ್ಯವಾಗಲ್ಲ. ಆ ತಾಯಿಯ ಕೃಪೆ ಕಟಾಕ್ಷ ಇದ್ರೇನೆ ಅದಾಗೋದು. ಹೆಚ್ಚಿನ ವಿಷಯ ನಾವು ಹೇಳಬೇಕು ಅಂದ್ರೆ ಬಹಳಷ್ಟಿದೆ. ನಾನು ಒಂದು 40 ವರ್ಷದ ರಾಜಕೀಯ ಪ್ರಯಾಣದಲ್ಲಿ ಬೆಳೆದಿರೋನು, ಹಾಗೂ ವ್ಯಾಪಾರಸ್ಥನು, ಹಾಗೂ ರೈತನು, ಎಲ್ಲ ರಂಗದಲ್ಲೂ ಇದ್ದೀನಿ. ನನ್ನ ರಾಜಕೀಯ ಪ್ರಯಾಣದಲ್ಲಿ ಇಷ್ಟು ವರ್ಷ ನಡೆದಿದ್ದಕ್ಕೆ ನನ್ನ ಗುರುಗಳು, ಮಾರ್ಗದರ್ಶಕರಾದ ಶ್ರೀಮಾನ್ KH ಮುನಿಯಪ್ಪ ಅವರು ನನಗೆ ಈ ಸ್ಥಾನವನ್ನು ಒದಗಿಸಿಕೊಟ್ರು. ಇದಕ್ಕೆ ಜೊತೆಗೆ ಅವರ ಜೊತೆಗೆ GC ಚಂದ್ರಶೇಖರ್ ಅವರಿದ್ದರು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣ ಅವರು ಹಾಗೂ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇನ್ನೂ ಕೆಲವರೆಲ್ಲರೂ ನನಗೆ ಆಶೀರ್ವಾದ ಮಾಡಿದರು. ಎಲ್ಲದಕ್ಕಿಂತ ಮಿಗಿಲಾಗಿ ಆ ಜಗನ್ಮಾತೆ ನನಗೆ ಆಶೀರ್ವಾದ ಮಾಡಿದ್ದಾರೆ.
जय बोलो वीरांजनेय को, जय बोलो महागणपति को, जय बोलो पार्वती परमेश्वरा को, जय बोलो जगन्माते को, वासवी माते को, जय जय वासवी माते। हरि ओम। ರಾಧಾಕೃಷ್ಣ ಅವರು ಸಜಾತಿ ಪ್ರಸನ್ನ ಕುಮಾರ್ ಅವರು ಅವರಿಗೆ ಒಂದು ಚೆನ್ನಾಗಿ ವಾಯ್ತು ಇನ್ನೊಂದು 3 ಸ್ಟೋರಿ ಇದೆ. ಆಮೇಲೆ ನಮ್ಮ ಸಾಯಿ ಅಂಕುಶರು ಕೂಡ ಅವ್ರ ಹತ್ರನೇ ಮಾಡಿಸ್ತಾರೆ. ನನಗೂ ಮೊನ್ನೆ ಅದು ಗೆಸ್ಟಾರ್ ಕರೆದಿದ್ರು. ಅಲ್ಲಿ ಮಾತೆಯರು 70 ಜನ ಎಷ್ಟು ಚೆನ್ನಾಗಿ ಇದು ಹಾಡುಗಳು ಹೇಳಿದ್ರೆ ನಾವು ಅದೇ ಹೇಳಿದ್ಮಲ್ಲ ಒಂದು ಮೈ ಮರೆತು ಬಿಡ್ತೀವಿ, ಅಷ್ಟು ಚೆನ್ನಾಗಿ ಏನು ಅದು ಅನುಭವ ಇರೋರಿಗೇನೆ ಗೊತ್ತಾಗುತ್ತೆ. ಜಗನ್ಮಾತೆ ಮೂಲ ತಾಯಿಯಿಂದಾನೇ ಎಲ್ಲವೂ ಬರೋದು. ಇವೆಲ್ಲ ಮತ್ತೆ ಬೇರೆ ಬೇರೆ, ಆದರೆ ತಾಯಿನೇ ಬರೋದು. ಓಂಕಾರ ಸ್ವರೂಪಿಣಿ ಜಗನ್ಮಾತೆ, ಅದೇ ವಾರಾಹಿ. ಬನ್ನಿ ಸ್ವಾಮಿಗಳೇ, ಮುಂದೆ ಬನ್ನಿ. ಮುಂದೆ ಸ್ವಾಮಿಗಳ ಬನ್ನಿ ಬನ್ನಿ, ಅಡಿಯಂದ್ರೆ ಕೈ ಕೊಡ್ತಲ್ಲ. ಓಂ ಯಾ ಪಲನೇ ವಿಶ್ವಾಯ ವಿಷ್ಣೇ ಹಾಗೆ ಇನ್ನೊಂದು ಮರೆತುಬಿಟ್ಟೆ, ನಮ್ಮ ಇಲ್ಲಿನ ಸ್ವಾಮೀಜಿಗಳು ಕೂಡ ಭಕ್ತಿಪೂರ್ವಕವಾಗಿ ಅವರು ನಮ್ಮ ಒಳ್ಳೆ ಚಿಕ್ಕ ವಯಸ್ಸಾದ್ರೂ ಕೆಲವರು ಇರ್ತಾರೆ, ಕೈಲಾಗಿರ್ತಾರೆ. ಇವಾಗ ನಮ್ಮ ಮೊಮ್ಮಗಳು ಕೂಡ ಒಂದು ಹಾಡು ಹೇಳಬೇಕು ಅಂತ ನಮ್ಮೆಲ್ಲ ನೋಡಿ ಸರಿಯೋ